ನೀವು ಲೋಕೋಸ್ನಲ್ಲಿ ಹೊಸ ಬಳಕೆದಾರರಾಗಿದ್ದರೆ ಮತ್ತು ನೀವು ಲಾಗಿನ್ ಹೊಂದಿಲ್ಲದಿದ್ದರೆ, ನೀವು ಲೋಕೋಸ್ ಬಳಸಿ ನೋಂದಾಯಿಸಿಕೊಳ್ಳಬಹುದು ಮತ್ತು ನಿಮ್ಮ ಬ್ಲಾಕ್ ಅಡ್ಮಿನ್ನಿಂದ ನಿಮ್ಮ ಪಾತ್ರವನ್ನು ಸಹ ವಿನಂತಿಸಬಹುದು. ಹೇಗೆ ಎಂದು ನೋಡೋಣ. ಅದಕ್ಕಾಗಿ ಮೊದಲು ನೀವು ಲೋಕೋಸ್ ಅಪ್ಲಿಕೇಶನ್ ಅನ್ನು ಡೌನ್ಲೋಡ್ ಮಾಡಬೇಕು. ಡೌನ್ಲೋಡ್ ಮಾಡಿದ ನಂತರ ಅಪ್ಲಿಕೇಶನ್ ತೆರೆಯಿರಿ ಮತ್ತು ಲಾಗಿನ್ ಕ್ಲಿಕ್ ಮಾಡಿ. ನಿಮ್ಮ ಭಾಷೆಯನ್ನು ಆಯ್ಕೆ ಮಾಡಿ ಮತ್ತು ಮುಂದುವರಿಸಿ ಕ್ಲಿಕ್ ಮಾಡಿ. ಈಗ ನೀವು ಲಾಗಿನ್ ಪರದೆಯನ್ನು ನೋಡುತ್ತೀರಿ. ಮೇರಿ ಪೆಚಾನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ನಿಮ್ಮ ಆಧಾರ್ ಸಂಖ್ಯೆಯನ್ನು ನಮೂದಿಸಿ. ನೀವು ನಿಮ್ಮ 12 ಅಂಕೆಗಳ ಆಧಾರ್ ಸಂಖ್ಯೆಯನ್ನು ಇಲ್ಲಿ ಸೇರಿಸಬೇಕು. ಇಲ್ಲಿ ಸಂಖ್ಯೆಯನ್ನು ಸೇರಿಸಿ ಮತ್ತು ಮುಂದುವರಿಸಿ ಕ್ಲಿಕ್ ಮಾಡಿ. ಮುಂದುವರಿಸಿ ಕ್ಲಿಕ್ ಮಾಡಿದ ನಂತರ ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಮಾಡಲಾದ ಮೊಬೈಲ್ ಸಂಖ್ಯೆಯಲ್ಲಿ ನೀವು ಒಟಿಪಿಯನ್ನು ಪಡೆಯುತ್ತೀರಿ. ಆ ಒಟಿಪಿಯನ್ನು ಇಲ್ಲಿ ನಮೂದಿಸಿ. ಒಟಿಪಿಯನ್ನು ನಮೂದಿಸಿದ ನಂತರ ಪರಿಶೀಲಿಸು ಕ್ಲಿಕ್ ಮಾಡಿ. ಈಗ ನೀವು ನಿಮ್ಮ ಭದ್ರತಾ ಪಿನ್ ಅನ್ನು ಇಲ್ಲಿ ನಮೂದಿಸಬೇಕು. ನೀವು ನಿಮ್ಮ ಡಿಜಿ ಲಾಕರ್ ಭದ್ರತಾ ಪಿನ್ ಅನ್ನು ಮರೆತಿದ್ದರೆ, ನೀವು ಪಿನ್ ಅನ್ನು ಮರುಹೊಂದಿಸಬಹುದು. ಅದಕ್ಕಾಗಿ ನೀವು ಮರೆತುಹೋದ ಭದ್ರತಾ ಪಿನ್ ಬಟನ್ ಅನ್ನು ಕ್ಲಿಕ್ ಮಾಡಬೇಕು. ಬಟನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ನಿಮ್ಮನ್ನು ಹೊಸ ಪರದೆಗೆ ಕರೆದೊಯ್ಯಲಾಗುತ್ತದೆ. ಅಲ್ಲಿ ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ನೀಡಲಾದ ನಿಮ್ಮ ಜನ್ಮ ದಿನಾಂಕವನ್ನು ನಮೂದಿಸಬೇಕು. ಮೊದಲು ನೀವು ಹುಟ್ಟಿದ ವರ್ಷವನ್ನು ಆಯ್ಕೆ ಮಾಡಬೇಕು. ನಂತರ ನಿಮ್ಮ ಜನ್ಮ ತಿಂಗಳನ್ನು ಆಯ್ಕೆ ಮಾಡಿ. ಅಂತಿಮವಾಗಿ ಜನ್ಮ ದಿನಾಂಕವನ್ನು ಆಯ್ಕೆ ಮಾಡಿ. ನೀವು ನಿಮ್ಮ ಜನ್ಮ ವರ್ಷ, ತಿಂಗಳು ಮತ್ತು ದಿನಾಂಕವನ್ನು ಆಯ್ಕೆ ಮಾಡಿದ ನಂತರ, ನೀವು ವೆರಿಫೈ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತದೆ. ನಿಮ್ಮ ವಿವರಗಳನ್ನು ಪರಿಶೀಲಿಸಿದ ನಂತರ, ನೀವು ಇಲ್ಲಿ ಹೊಸ ಭದ್ರತಾ ಪಿನ್ ಅನ್ನು ಹೊಂದಿಸಬಹುದು. ನಿಮಗೆ ನೆನಪಿರುವ ಯಾವುದೇ ಪಿನ್ ಅನ್ನು ಇಲ್ಲಿ ಹೊಂದಿಸಬಹುದು. ಇದು ನಿಮ್ಮ ಡಿಜಿ ಲಾಕರ್ ಭದ್ರತಾ ಪಿನ್ ಆಗಿರುತ್ತದೆ. ಭದ್ರತಾ ಪಿನ್ ಅನ್ನು ಹೊಂದಿಸಿದ ನಂತರ ವೆರಿಫೈ ಮೇಲೆ ಕ್ಲಿಕ್ ಮಾಡಿ. ನೀವು ನೋಡುವಂತೆ ಈಗ ನಿಮ್ಮ ಪಿನ್ ಯಶಸ್ವಿಯಾಗಿ ಬದಲಾಗಿದೆ. ಈಗ ನೀವು ನಿಮ್ಮ ಆಧಾರ್ ಸಂಖ್ಯೆಯನ್ನು ಮತ್ತೆ ನಮೂದಿಸಬೇಕು ಮತ್ತು ನಿಮ್ಮನ್ನು ಪರಿಶೀಲಿಸಬೇಕು. ನಿಮ್ಮ ಆಧಾರ್ ಸಂಖ್ಯೆಯನ್ನು ಇಲ್ಲಿ ನಮೂದಿಸಿ. ನೀವು ನಿಮ್ಮ ಆಧಾರ್ ಅನ್ನು ನಮೂದಿಸಿದ ನಂತರ, ನಿಮ್ಮ ಫೋನ್ ಸಂಖ್ಯೆಯಲ್ಲಿ ಮತ್ತೆ ಒಟಿಪಿ ಬರುತ್ತದೆ. ಇದು 6 ಅಂಕಿಯ ಒಟಿಪಿ ಸಂಖ್ಯೆ ಆಗಿರುತ್ತದೆ. ನೀವು ಅದನ್ನು ಇಲ್ಲಿ ನಮೂದಿಸಬೇಕು. ಒಟಿಪಿಯನ್ನು ನಮೂದಿಸಿದ ನಂತರ ಪರಿಶೀಲನೆ ಬಟನ್ ಮೇಲೆ ಕ್ಲಿಕ್ ಮಾಡಿ. ಅದರ ನಂತರ ನೀವು ಹಿಂದೆ ಹೊಂದಿಸಿರುವ 6 ಅಂಕಿಯ ಭದ್ರತಾ ಪಿನ್ ಅನ್ನು ನಮೂದಿಸಿ ಮತ್ತು ವೆರಿಫೈ ಮೇಲೆ ಕ್ಲಿಕ್ ಮಾಡಿ. ಈಗ ನಿಮ್ಮ ಡಿಜಿ ಲಾಕರ್ ಖಾತೆ ಮತ್ತು ಆಧಾರ್ ಕಾರ್ಡ್ನಲ್ಲಿ ನೋಂದಾಯಿಸಲಾದ ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ಇಲ್ಲಿ ಸೇರಿಸಿ. ಮೊಬೈಲ್ ಸಂಖ್ಯೆಯನ್ನು ಸೇರಿಸಿ ಮತ್ತು ನಂತರ ವೆರಿಫೈ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ನಮೂದಿಸಿ ಮತ್ತು ಪರಿಶೀಲನೆ ಬಟನ್ ಅನ್ನು ಕ್ಲಿಕ್ ಮಾಡಿದ ನಂತರ, ನಿಮ್ಮ ಮೊಬೈಲ್ ಸಂಖ್ಯೆಗೆ ಮತ್ತೆ ಒಟಿಪಿ ಕಳುಹಿಸಲಾಗುತ್ತದೆ. ನೀವು ಇದೀಗ ಸ್ವೀಕರಿಸಿದ 6 ಅಂಕಿಯ ಒಟಿಪಿಯನ್ನು ಇಲ್ಲಿ ನಮೂದಿಸಿ. ಒಟಿಪಿಯನ್ನು ನಮೂದಿಸಿದ ನಂತರ, ವೆರಿಫೈ ಮೇಲೆ ಕ್ಲಿಕ್ ಮಾಡಿ. ನೀವು ವಿವರಗಳನ್ನು ಯಶಸ್ವಿಯಾಗಿ ನಮೂದಿಸಿದ ನಂತರ, ನೀವು ನಿಮ್ಮ ಬಳಕೆದಾರ ಹೆಸರನ್ನು ಆಯ್ಕೆ ಮಾಡಲು ಮುಂದುವರಿಯಬಹುದು. ಇಲ್ಲಿ ಅನನ್ಯವಾದ ಬಳಕೆದಾರ ಹೆಸರನ್ನು ಆರಿಸಿ. ಮುಂದಿನ ಬಾರಿ ನೀವು ಲೋಕೋಸ್ ಅಪ್ಲಿಕೇಶನ್ ಅನ್ನು ಪ್ರಾರಂಭಿಸಿದಾಗ, ನೀವು ಈ ಬಳಕೆದಾರ ಹೆಸರಿನೊಂದಿಗೆ ಲಾಗಿನ್ ಮಾಡಲು ಸಾಧ್ಯವಾಗುತ್ತದೆ. ಆದ್ದರಿಂದ ನೀವು ನೆನಪಿಟ್ಟುಕೊಳ್ಳಬಹುದಾದ ಬಳಕೆದಾರ ಹೆಸರನ್ನು ಆರಿಸಿ. ಯಾರಾದರೂ ಈಗಾಗಲೇ ನಿಮ್ಮ ಬಳಕೆದಾರ ಹೆಸರನ್ನು ಆಯ್ಕೆ ಮಾಡಿದ್ದರೆ, ನೀವು ಈ ಸಂದೇಶವನ್ನು ನೋಡುತ್ತೀರಿ. ಬಳಕೆದಾರ ಹೆಸರು ಈಗಾಗಲೇ ಅಸ್ತಿತ್ವದಲ್ಲಿದೆ. ದಯವಿಟ್ಟು ಬೇರೆ ಬಳಕೆದಾರ ಹೆಸರನ್ನು ಬಳಸಿ. ಆದ್ದರಿಂದ ನೀವು ಮೊದಲು ಯಾರೂ ಬಳಸದ ಅನನ್ಯ ಬಳಕೆದಾರ ಹೆಸರನ್ನು ಆರಿಸಬೇಕಾಗುತ್ತದೆ. ಈ ಬಳಕೆದಾರ ಹೆಸರನ್ನು ನಿಮ್ಮ ಲೋಕೋಸ್ ಲಾಗಿನ್ನಲ್ಲಿ ಬಳಸಬೇಕಾಗುತ್ತದೆ. ನೀವು ನಿಮ್ಮ ಬಳಕೆದಾರ ಹೆಸರನ್ನು ಸೇರಿಸಿದ ನಂತರ, ವೆರಿಫೈ ಮೇಲೆ ಕ್ಲಿಕ್ ಮಾಡಿ. ನಿಮ್ಮನ್ನು ಹೊಸ ಪರದೆಗೆ ಕರೆದೊಯ್ಯಲಾಗುತ್ತದೆ. ಅಲ್ಲಿ ನೀವು ಅಲೌ ಮೇಲೆ ಕ್ಲಿಕ್ ಮಾಡಿ ಮತ್ತು ವಿನಂತಿಯನ್ನು ಪ್ರಕ್ರಿಯೆಗೊಳಿಸಲು ಸಮಯವನ್ನು ನೀಡಬೇಕಾಗುತ್ತದೆ. ಈಗ ನಿಮ್ಮ ವಿನಂತಿಯನ್ನು ಪ್ರಕ್ರಿಯೆಗೊಳಿಸಲಾಗುತ್ತಿದೆ. ನಿಮ್ಮ ವಿನಂತಿಯನ್ನು ಯಶಸ್ವಿಯಾಗಿ ಪ್ರಕ್ರಿಯೆಗೊಳಿಸಿದ ನಂತರ, ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ನೀವು ಕಂಟಿನ್ಯೂ ಬಟನ್ ಅನ್ನು ಕ್ಲಿಕ್ ಮಾಡಿದ ನಂತರ, ನೀವು ಈ ವಿವರಗಳನ್ನು ನೋಡುತ್ತೀರಿ. ಇಲ್ಲಿ ನೀವು ನಮೂದಿಸಲು ಬಯಸುವ ಇಮೇಲ್ ವಿಳಾಸವನ್ನು ನಮೂದಿಸಿ. ಇಮೇಲ್ ವಿಳಾಸವನ್ನು ನಮೂದಿಸಿದ ನಂತರ, ಈಗ ನಿಮ್ಮ ಕೆಲಸದ ಹೆಸರನ್ನು ನಮೂದಿಸಿ. ನಿಮ್ಮ ಹುದ್ದೆ ಏನೇ ಇರಲಿ, ಅದನ್ನು ಇಲ್ಲಿ ನಮೂದಿಸಿ ಮತ್ತು ಸಲ್ಲಿಸಿ. ವಿವರಗಳನ್ನು ನಮೂದಿಸಿದ ನಂತರ, ಸಲ್ಲಿಸು ಬಟನ್ ಮೇಲೆ ಕ್ಲಿಕ್ ಮಾಡಿ. ನೀವು ಮಾಡಿದ ನಂತರ, ನೀವು ಈಗ ನಿಮ್ಮ ಪಾಸ್ವರ್ಡ್ ಅನ್ನು ಆರಿಸಬೇಕಾಗುತ್ತದೆ. ನೀವು ಲೋಕೋಸ್ಗೆ ಲಾಗಿನ್ ಮಾಡಲು ಸಾಧ್ಯವಾಗುವ ಪಾಸ್ವರ್ಡ್ ಇದು. ಆದ್ದರಿಂದ ನೀವು ಅದನ್ನು ನೆನಪಿಟ್ಟುಕೊಳ್ಳಲು ಅಥವಾ ಎಲ್ಲೋ ಬರೆದಿಡಲು ನಿಮ್ಮ ಬಳಕೆದಾರ ಹೆಸರು ಮತ್ತು ಪಾಸ್ವರ್ಡ್ ಅನ್ನು ಆರಿಸಿ. ಇಲ್ಲಿ ನಿಮ್ಮ ಹೊಸ ಪಾಸ್ವರ್ಡ್ ಅನ್ನು ನಮೂದಿಸಿ ಮತ್ತು ಅದನ್ನು ದೃಢೀಕರಿಸಿ. ಎರಡೂ ಪಾಸ್ವರ್ಡ್ಗಳು ಹೊಂದಿಕೆಯಾಗಬೇಕು. ಮುಗಿದ ನಂತರ ಅದನ್ನು ಸಲ್ಲಿಸಿ. ಸಲ್ಲಿಕೆಯ ನಂತರ ನಿಮ್ಮನ್ನು ಹೊಸ ಪರದೆಗೆ ಕರೆದೊಯ್ಯುವವರೆಗೆ ಕಾಯಿರಿ. ಇಲ್ಲಿ ನೀವು ನಿಮ್ಮ ಅಪ್ಲಿಕೇಶನ್ ಪಿನ್ ಅನ್ನು ರಚಿಸಬೇಕಾಗುತ್ತದೆ. ನಿಮ್ಮ 6 ಅಂಕಿಯ ಅಪ್ಲಿಕೇಶನ್
ಪಿನ್ ಅನ್ನು ರಚಿಸಿ. ಅಪ್ಲಿಕೇಶನ್ ಪಿನ್ ರಚಿಸಿದ ನಂತರ ಮುಂದುವರಿಸು ಕ್ಲಿಕ್ ಮಾಡಿ. ಈಗ ನೀವು ವಿನಂತಿ ಪಾತ್ರ ಟ್ಯಾಬ್ ಅನ್ನು ನೋಡುತ್ತೀರಿ. ಈ ಟ್ಯಾಬ್ ಅನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನೀವು ನಿರ್ದಿಷ್ಟ ಪಾತ್ರಕ್ಕಾಗಿ ನಿಮ್ಮ ವಿನಂತಿಯನ್ನು ಸಲ್ಲಿಸಬಹುದಾದ ಪ್ರತ್ಯೇಕ ಪರದೆಗೆ ನಿಮ್ಮನ್ನು ಕರೆದೊಯ್ಯಲಾಗುತ್ತದೆ. ಬ್ಲಾಕ್ ನಿರ್ವಾಹಕರಿಗೆ ನಿಮ್ಮ ವಿನಂತಿಯನ್ನು ಹೆಚ್ಚಿಸಲು ಪಾತ್ರ ವಿನಂತಿ ಬಟನ್ ಅನ್ನು ಒತ್ತಿರಿ. ನೀವು ಪಾತ್ರ ಹೆಚ್ಚಳ ವಿನಂತಿ ಬಟನ್ ಅನ್ನು ಕ್ಲಿಕ್ ಮಾಡಿದ ನಂತರ ನೀವು ಕೆಲವು ವಿವರಗಳನ್ನು ಸೇರಿಸಬೇಕು. ನೀವು ನಿಮ್ಮ ರಾಜ್ಯ, ಜಿಲ್ಲೆ ಮತ್ತು ಬ್ಲಾಕ್ ಅನ್ನು ಆಯ್ಕೆ ಮಾಡಬೇಕು. ಅದರ ನಂತರ ನೀವು ವಿನಂತಿಸಲು ಬಯಸುವ ಲಂಬವಾದ ಪಾತ್ರವನ್ನು ನೀವು ಆರಿಸಬೇಕು. ಉದಾಹರಣೆಗೆ, ಇಲ್ಲಿ ನಾವು ಆರ್ಥಿಕ ಸೇರ್ಪಡೆಗಾಗಿ ಬ್ಲಾಕ್ ಕೇಡರ್ ಆಗಿ ನಮ್ಮ ಪಾತ್ರವನ್ನು ಆಯ್ಕೆ ಮಾಡುತ್ತಿದ್ದೇವೆ. ನಿಮ್ಮ ರಾಜ್ಯ, ಜಿಲ್ಲೆ, ಬ್ಲಾಕ್ ಮತ್ತು ಪಾತ್ರದ ಹೆಸರನ್ನು ಆರಿಸಿ. ಅದರ ನಂತರ ನೀವು ನಿಮ್ಮ ವಿನಂತಿಯನ್ನು ಸಲ್ಲಿಸಬೇಕು. ನೀವು ವಿವರಗಳನ್ನು ಸಲ್ಲಿಸಿದ ನಂತರ ನೀವು ನೋಡುವಂತೆ ನಿಮ್ಮ ವಿನಂತಿಯನ್ನು ಎತ್ತಲಾಗುತ್ತದೆ. ನೀವು ನೋಡುವಂತೆ ಈ ವಿನಂತಿಯು ಕ್ರಮಕ್ಕಾಗಿ ಬಾಕಿ ಉಳಿದಿದೆ. ಈ ವಿನಂತಿಯು ನಿಮ್ಮ ಬ್ಲಾಕ್ ನಿರ್ವಾಹಕರಿಗೆ ಹೋಗುತ್ತದೆ. ಅವರು ನಿಮ್ಮ ವಿನಂತಿಯನ್ನು ಅನುಮೋದಿಸುತ್ತಾರೆ. ನಿಮ್ಮ ಬ್ಲಾಕ್ ನಿರ್ವಾಹಕರು ನಿಮಗೆ ಉಪ ಪಾತ್ರಗಳನ್ನು ಸಹ ನಿಯೋಜಿಸುತ್ತಾರೆ. ಅಪ್ಲಿಕೇಶನ್ ಬಳಸುವಾಗ ಈ ಪಾತ್ರಗಳು ಮತ್ತು ಉಪ ಪಾತ್ರಗಳನ್ನು ನೀವು ಬಳಸುತ್ತೀರಿ. ಇಲ್ಲಿ ನಿರ್ವಾಹಕರು ನಿಮ್ಮ ಉಪ ಪಾತ್ರಗಳನ್ನು ನಿಯೋಜಿಸಿದ ನಂತರ ನೀವು ಲೋಕಾಸ್ಗೆ ಮತ್ತೆ ಲಾಗಿನ್ ಆಗಬೇಕು. ನಿಮ್ಮ ಬ್ಲಾಕ್ ನಿರ್ವಾಹಕರು ನಿಮ್ಮ ಪಾತ್ರ ಮತ್ತು ಉಪ ಪಾತ್ರದಂತಹ ನೀವು ನಮೂದಿಸಿದ ವಿವರಗಳನ್ನು ಅನುಮೋದಿಸಿದ ನಂತರ ನೀವು ಲೋಕಾಸ್ಗೆ ಲಾಗಿನ್ ಆಗಿ ಅಪ್ಲಿಕೇಶನ್ ಅನ್ನು ಬಳಸಲು ಪ್ರಾರಂಭಿಸಬಹುದು. ಅದಕ್ಕಾಗಿ ನಿಮ್ಮ ಮೊಬೈಲ್ನಲ್ಲಿ ಲೋಕಾಸ್ ತೆರೆಯಿರಿ ಮತ್ತು ಲಾಗಿನ್ ಕ್ಲಿಕ್ ಮಾಡಿ. ನಿಮ್ಮ 6 ಅಂಕೆಗಳ ಪಿನ್ ಅನ್ನು ನಮೂದಿಸಿ. ಅದು ನಿಮ್ಮನ್ನು ಸೈನ್ ಇನ್ ಮಾಡಲು ಕೇಳಿದರೆ, ನಂತರ ನೀವು ಈ ಪರದೆಯಲ್ಲಿ ನೀವು ಆಯ್ಕೆ ಮಾಡಿದ ಬಳಕೆದಾರ ಹೆಸರನ್ನು ಸೇರಿಸಬೇಕಾಗುತ್ತದೆ. ಮುಗಿದ ನಂತರ ಸೈನ್ ಇನ್ ಕ್ಲಿಕ್ ಮಾಡಿ. ಮುಂದೆ ನೀವು ನೋಂದಾಯಿಸುವಾಗ ಸೇರಿಸಿದ ಪಾಸ್ವರ್ಡ್ ಅನ್ನು ನಮೂದಿಸಬೇಕು. ಪಾಸ್ವರ್ಡ್ ನಮೂದಿಸಿದ ನಂತರ ಸೈನ್ ಇನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ದಯವಿಟ್ಟು ನೀವು ಸರಿಯಾದ ಬಳಕೆದಾರ ಹೆಸರು ಮತ್ತು ಪಾಸ್ವರ್ಡ್ ಅನ್ನು ಸೇರಿಸಿದ್ದೀರಿ ಎಂದು ಖಚಿತಪಡಿಸಿಕೊಳ್ಳಿ. ಅಪ್ಲಿಕೇಶನ್ ಲೋಡ್ ಆದ ನಂತರ ನಿಮಗಾಗಿ ಹೊಸ ಪಾತ್ರವನ್ನು ಸೇರಿಸಲಾಗಿದೆ ಎಂದು ನೀವು ನೋಡಬಹುದು. ಈ ಸಂದರ್ಭದಲ್ಲಿ ನಾನು ವಿನಂತಿಸಿದ ಪಾತ್ರ ಬ್ಯಾಂಕ್ ಸಖಿ. ನಾನು ನನ್ನ ಪ್ರೊಫೈಲ್ ಅನ್ನು ರಚಿಸಿದಾಗ ನಾನು ವಿನಂತಿಸಿದ ಪಾತ್ರ ಇದು. ಈಗ ನಾನು ಬ್ಯಾಂಕ್ ಸಖಿಯ ಮೇಲೆ ಕ್ಲಿಕ್ ಮಾಡಿದಾಗ ನಾನು ಅಪ್ಲಿಕೇಶನ್ನ ಮುಖಪುಟವನ್ನು ತಲುಪುತ್ತೇನೆ ಎಂದು ನೀವು ನೋಡಬಹುದು. ನೀವು ಇಲ್ಲಿಂದ ನಿಮ್ಮ ಅಪ್ಲಿಕೇಶನ್ ಅನ್ನು ಬಳಸಲು ಪ್ರಾರಂಭಿಸಬಹುದು. ನೀವು ಕೇಡರ್ ಆಗಿ ಮಾಡುತ್ತಿರುವ ಕೆಲಸವನ್ನು ದಾಖಲಿಸಲು ಈ ಅಪ್ಲಿಕೇಶನ್ ಅನ್ನು ಬಳಸಬಹುದು. ಅಲ್ಲದೆ ನೀವು ಹೆಚ್ಚಿನ ಪಾತ್ರಗಳನ್ನು ವಿನಂತಿಸಲು ಬಯಸಿದರೆ ನೀವು ಅಪ್ಲಿಕೇಶನ್ ಬಳಸಿ ಹಾಗೆ ಮಾಡಬಹುದು. ಹೊಸ ಪಾತ್ರವನ್ನು ವಿನಂತಿಸಲು ನೀವು ಅಪ್ಲಿಕೇಶನ್ ಅನ್ನು ತೆರೆಯಬೇಕು. ಮೊದಲು ತೋರಿಸಿರುವಂತೆ ಲಾಗಿನ್ ಆಗಬೇಕು. ನಂತರ ನೀವು ನನ್ನ ಪ್ರೊಫೈಲ್ಗೆ ಹೋಗಬೇಕು. ನನ್ನ ಪ್ರೊಫೈಲ್ನಲ್ಲಿ ಪಾತ್ರವನ್ನು ಬದಲಾಯಿಸಿ ಆಯ್ಕೆಯ ಮೇಲೆ ಕ್ಲಿಕ್ ಮಾಡಿ. ನೀವು ಇದನ್ನು ಮಾಡಿದ ನಂತರ ವಿನಂತಿ ಪಾತ್ರ ಟ್ಯಾಬ್ ಅನ್ನು ಕ್ಲಿಕ್ ಮಾಡಿ. ಇಲ್ಲಿಂದ ನೀವು ಹೊಸ ಪಾತ್ರವನ್ನು ನಿಯೋಜಿಸಲು ವಿನಂತಿಯನ್ನು ಸೇರಿಸಬಹುದು. ಆ ಪಾತ್ರ ವಿನಂತಿಯನ್ನು ಅನುಮೋದಿಸಿದಾಗ ಆ ಪಾತ್ರವು ನಿಮ್ಮ ಪಾತ್ರವನ್ನು ಆಯ್ಕೆ ಮಾಡಿ ಪರದೆಯಲ್ಲಿ ಕಾಣಿಸಿಕೊಳ್ಳಲು ಪ್ರಾರಂಭಿಸುತ್ತದೆ.